ತಾಯಿ, ಒಳ್ಳೇದಾಗ್ಲಿ. ಮತ್ತೇನ್ ಪವಾಡ ಆಗಿದೆ? ಮತ್ತೇನಂದ್ರೆ ನಮ್ಮ ಮನೆಯವ್ರ ಕೆಲ್ಸ ಸಿಕ್ಕಿದೆ ಗುರುಜಿ. ಓಹೋ, ಪಾರ್ಟಿ ನಮ್ಗೆ ಅದರದ್ದು ಒಂದೊಳಗೆ ಎಕ್ಸ್ಟ್ರಾ ನೆನಪಿರ್ಲಿ. ಇವಾಗ ಕೆಲಸ ಸಿಕ್ಕಿದೆ ತಾನೇ? ಒಂದ್ ಹ್ಮ್. ವರ್ಷದಿಂದ ಕೆಲಸ ಇರ್ಲಿಲ್ಲ ನಿಮ್ ಯಜಮಾನ್ರಿಗೆ. ಯು ಎಸ್ ಅಲ್ಲೋ ಎಲ್ಲೋ ಹೋಗ್ ಬಂದ್ರಲ್ಲ, ಅಮೆರಿಕದಲ್ಲಿ? ಹ್ಮ್. ಹೌದು ಗುರುಜಿ, ಕೆನ್ಯಾದಲ್ಲಿ ಹೋಗಿದ್ರು. ಹ್ಮ್. ಮತ್ತ ಅಲ್ಲೇ ಹೋಗ್ಬೇಕಂತ ಇದಾರೆ ಗುರುಜಿ. ನಮ್ದು ತುಂಬಾ ಪ್ರಾಬ್ಲಮ್ ಇದೆ, ಅಷ್ಟೆಲ್ಲ ಹೇಳ್ಕೊಳೋದಕ್ಕೆ ನಿಮಗ್ ಟೈಮ್ ಇರಲ್ಲ. ನನ್ನ ತಾಯಿ, ನೋಡಮ್ಮ, ನನ್ನ ಜೀವನ ಗುರು ರಾಘವೇಂದ್ರ ಸ್ವಾಮಿ ಅವರಿಗೋಸ್ಕರನೇ ನಾನು ಮುಡುಪವಾಗಿಟ್ಟಿದ್ದೀನಿ. ಯಾಕೆ ಅಂದ್ರೆ, ನೀನು ನನ್ನ ಸನ್ನಿಧಾನಕ್ಕೆ ಬಂದು ಬಿಡು, ನಿನಗೆ ಒಂದು ಕೆಲಸ ಕೊಟ್ಟಿದ್ದೇನೆ. ಎಲ್ಲಾ ತಾಯಿಂದಿರ ಕಣ್ಣೀರು ಒರೆಸೋ ಶಕ್ತಿ ನಿನ್ನಲ್ಲಿ ತುಂಬ್ತಿ ನಾನು. ನೀನು ಇದೊಂದು ಕೆಲಸ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಯಾರಮ್ಮ ಮಾತಾಡೋದು? ನಾ ಗಿರಿಜಾ ಅಂತ ಹೇಳಿ, ಓಕೆ ಅಮ್ಮ. ಎಲ್ಲಿಂದ? ಬೆಳಗಾವ್ ಎಲ್ಲಿಂದಮ್ಮ? ಬೆಳಗಾವ್ ಡಿಸ್ಟಿಕ್ ದಿಂದ ಗುರುಜಿ. ಓಕೆ ಅಮ್ಮ, ಹೇಳಮ್ಮ ತಾಯಿ. ನಮಗೆ ನೀವು 9 ವಾರ ಹೊತ್ತವನ್ನ ಹೇಳ್ಕೊಟ್ಟಿದ್ರಿ ಗುರುಜಿ. ಓಕೆ ಅಮ್ಮ. ನಮ್ಗೆ ಅನುಗ್ರಹ ಆಗಿದೆ. ಅಯ್ಯೋ ನನ್ನ ತಾಯಿ, ಅನುಗ್ರಹ ಆಗಿದೆ. ಏನಮ್ಮ ಇಷ್ಟೊಂದು ಸೈಲೆಂಟ್ ಆಗಿ ಹೇಳ್ತೀಯಾ? ಅಲ್ಲ, 9 ವಾರ ವ್ರತವನ್ನು ಮಾಡಿ ಇವತ್ತು ನಿಮ್ಗೆ ಪವಾಡ ಆಗಿದೆ ಅಂತ ಹೇಳ್ತಾ ಇದ್ದೀನಮ್ಮ. ಹೌದು ಗುರುಜಿ. ಅಯ್ಯೋ ನನ್ನ ತಾಯಿ, ಹೇಳಮ್ಮ ಏನ್ ಪವಾಡ ಆಗಿದೆ? ನಿನ್ ಪವಾಡ ಕೇಳಕ್ ನನಗೆ ಬಹಳ ಆನಂದ ಆಗತ್ತೆ ತಾಯಿ. ಹೇಳಮ್ಮ ಏನ್ ಪವಾಡ? ಫಸ್ಟ್ ಗುರುಜಿ, ನಮ್ಮ ಮನೆಯವ್ರಿಗೆ ಹೆಲ್ತ್ ಹಾ ಸರಿ ಹೋಗಿದೆ ಒಂದ್ ಸ್ವಲ್ಪ. ಆಮೇಲೆ 1 ವರ್ಷದಿಂದ ಮನೆಯಲ್ಲಿ ಇದ್ರು ಗುರುಜಿ. ಹಾ ನೀವು ಹಾ. ರೊಕ್ಕ ತೀರ್ಸಿ ಕೊಟ್ಟ ಮೇಲೆ ಅವರು ಕೆಲ್ಸಕ್ ಹೋಗ್ತಾ ಇದ್ದಾರೆ ಗುರುಜಿ. ಓಹೋ, ಗಿರ್ಜಮ್ಮ ತಾಯಿ, ಈಗ ಒಂದು 4 ತಿಂಗಳಿಂದ ಫೋನ್ ಮಾಡಿದ್ರಿ ನೀವು ನನಗೆ. ಹೌದು ಗುರುಜಿ. ಹಾ, ನೆನಪಿದೆ ನನಗೆ. ಹೇಳಮ್ಮ, ಬೆಳಗಾವಿ ಡಿಸ್ಟಿಕ್ ನಿಮ್ಮೂರು ಗೊತ್ತು. ಹೇಳಮ್ಮ, ಯಜಮಾನರಿಗೆ ಈ ತರದಲ್ಲಿ ತೊಂದರೆ ಇದೆ, ಮತ್ತೆ ಕೆಲಸ ಇಲ್ಲ ಅಂತ ಹೇಳಿದ್ರಿ. ಅವತ್ತು ಎಷ್ಟೋ ಒಂದು ಅಳುವಿನ ಮುಖಾಂತರದಲ್ಲಿ ಹೇಳ್ತಾ ಇದ್ದೀರಿ. ಇವತ್ತು ನಗನಗತ್ತಾ ಹೇಳ್ಬೇಕು, ನೀವು ಖುಷಿ ಖುಷಿಯಾಗಿ ಹೇಳ್ಬೇಕು. ನನಗೆ ಪವಾಡ ಆಗಿದೆ, ಅನುಗ್ರಹ ಆಗಿದೆ ಅಂತ ಹೇಳ್ಬೇಕು. ಆಯ್ತು ಗುರುಜಿ, ಖುಷಿ ಆಗಿದೆ ಗುರುಜಿ. ನೀವು ಸಿಕ್ಕಿದ್ದೇ ನಮಗ್ ಭಾಗ್ಯ ಗುರುಜಿ. ಯಾಕಮ್ಮ? ಎಲ್ಲಾ ನಮ್ ಕಷ್ಟಗಳನ್ನು ನಮ್ ತಂದೆ ಅಂತ ಹೇಳ್ಕೊತಾ ಇದ್ದೀವಿ. ರಾಯರ ಹತ್ರ ಅಯ್ಯೋ, ಮಾತಾಡೋಕ್ ಆಗೋದಿಲ್ಲ, ನಿಮ್ ಹತ್ರ ಮಾತಾಡಿ ಮನ್ಸ್ ಹಗುರ ಮಾಡ್ಕೋತೀವಿ. ಅಯ್ಯೋ ನೀವ್ ನನ್ನ ತಾಯಿ, ಎಲ್ಲರಿಗೂ ನಿಮ್ ತಾಯಿ ತರ, ಅಕ್ಕಂಗಿರ್ ತರ ಟ್ರೀಟ್ ಮಾಡ್ತೀರಲ್ವಾ. ಅಯ್ಯೋ ನನ್ನ ತಾಯಿ. ಅಲ್ಲಮ್ಮ, ಇವತ್ತು ತಾಯಿ, ನೋಡಮ್ಮ, ಅಕ್ಕ ತಂಗಿ ಅನ್ನುವುದು ಬೇರೆ, ಅರ್ಥ ಆಯ್ತಮ್ಮ? ತಾಯಿ ಹೌದು. ಅನ್ನೋದು ಬಹಳ ಅದು ಶ್ರೇಷ್ಠವಾದಂತ, ಎಷ್ಟು ಯಾವ ಜಾಗದಲ್ಲಿ ಇಟ್ಟಿರ್ತೀವಿ ಅಂದ್ರೆ ತಾಯಿ, ತಾಯಿನ ಯಾವತ್ತು ಕೆಟ್ಟ ದೃಷ್ಟಿಯಿಂದ ಯಾರು ನೋಡಲ್ಲ. ನೋಡಲ್ಲತ್ತ ಗುರುಜಿ, ಯಾರು ಅದಕ್ಕೆ ನನ್ಗೆ ಅಕ್ಕ ತಂಗಿ ನೀವೇನಾದ್ರೂ ಅನ್ನಿ, ಅಣ್ಣ ಆದ್ರೂ ಅನ್ನಿ, ತಮ್ಮನಾದ್ರೂ ಅನ್ನಿ, ಏನಾದ್ರೂ ಅನ್ನಿ, ನನ್ನ ಕಡೆಯಿಂದ ರಿಟರ್ನ್ ನಿಮಗೆ ಬರುವುದು ತಾಯಿ ಅಂತ ಬರುತ್ತೆ. ನಾನು ನನ್ ತಂದೆ ಸ್ಥಾನದಲ್ಲಿ ಇಟ್ಟು, ನನ್ ಗುರುವಿನ ಸ್ಥಾನದಲ್ಲಿ ಇಟ್ಟು ನಿಮ್ಮನ್ನ ಆರಾಧಿಸ್ತಾ ಇದ್ದೀನಿ ಗುರುಜಿ. ಅಯ್ಯೋ, ದೊಡ್ಡ ಕೃಪೆ ಅಮ್ಮ, ರಾಯರ ಕೃಪೆ ಅವೆಲ್ಲ. ನಾವು ಏನೂ ಅಲ್ಲ. ಇನ್ನೊಂದು ವಿಚಾರದಲ್ಲಿ, ನಾನು ಗುರುಗಳು ಅಲ್ಲ, ದೇವ್ರು ಅಲ್ಲ, ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಹೇಳ್ತೀರಿ ಗುರುಜಿ, ಆದ್ರೂ ನೀವು ನಮ್ ಗುರುಗಳ ಹತ್ರ ಮಾತಾಡ್ಬೇಕಲ್ಲ, ನಿಮ್ ಮುಖಾಂತರ ನಾವ್ ಮಾತಾಡ್ತೀವಲ್ವಾ. ಅಯ್ಯೋ ನನ್ನ ತಾಯಿ, ಒಳ್ಳೇದಾಗ್ಲಿ ಅಮ್ಮ. ರಾಯರ ಹತ್ರ ಮಾತಾಡ್ದಷ್ಟೇ ಖುಷಿ ಆಗ್ತಾ ಇದೀವಿ ಗುರುಗಳೇ. ನೋಡಿ, ನೀವು 4 ತಿಂಗಳ ಹಿಂದ್ಗಡೆ ನನಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ, ಅವತ್ತು ನನಗೆ ಕೆಲಸ ಇಲ್ಲ, ನಮ್ಮ ಯಜಮಾನ್ರಿಗೆ ಕೆಲಸ ಇಲ್ಲ, ಮತ್ತೆ ಅವ್ರದ್ದು ಏನೋ ತೊಂದರೆ ಇದೆ ಅಂತ ಹೇಳಿದ್ರಿ. ಅಮ್ಮ, ಎಲ್ಲಾ ಹುಷಾರಾಗ್ತಾರೆ. ಕಟ್ಟಿಟ್ಟ ಬುತ್ತಿ, ನೆನಪಿಟ್ಕೊಳ್ಳಿ. ನಾನು ಯಾಕೆ ಇವತ್ತು ಕೇದಾರ್ನಾಥಕ್ಕೆ ಹೋದ್ನೆ ಅಂದ್ರೆ, ನಿಮ್ಮೆಲ್ಲರಿಗೂ ಅನುಗ್ರಹ ಆಗ್ಬೇಕು ಅಂತೇಳಿ ಹೋಗಿರೋದು ತಾಯಿ. ಹೌದು ಗುರುಜಿ, ಅವತ್ತು ನೀವು ಕೇದಾರ್ನಾಥ್ ಜಾಗ ಬಿಟ್ಟಿದ ತಕ್ಷಣನು ನಾನ್ ಕಾಲ್ ಮಾಡಿದ್ದೆ ಗುರುಜಿ, ಸಾಯಂಕಾಲ 2 ದಿವಸ ಹಿಂದೆ. ಹ್ಮ್ ಆಮೇಲೆ ನೀವು ಕಾಲ್ ಸಿಕ್ತು ನನಗೆ. ಹ್ಮ್ ಆಮೇಲೆ ನಂಗ್ ಖುಷಿಯಾಗಿ ಅಳು ಬಂತು. ನೀವಂದ್ರೆ ತಾಯಿ ರೆಸ್ಟ್ ಮಾಡ್ತಾ ಇದ್ದೇನೆ, ಬೆಳಿಗ್ಗೆ ಹಚ್ಚಮ್ಮ ಅಂತ ಹೇಳಿದ್ರಿ ಗುರುಜಿ. ಹ್ಮ್ ಆದ್ರೆ ನೀವು ನನ್ಗೂ ಮನ್ಸಾಗ್ಲಿಲ್ಲ, ನಿಮ್ಗೂ ತೊಂದ್ರೆ ಕೊಡೋದು ನಡೆಯೋದು, ಬಿಸಿಲು ಬಾಳ ಇತ್ತಲ್ರಿ ಗುರುಜಿ. ಕೇದಾರ್ನಾಥಕ್ಕೆ ಹೋದಂತ ಸಂದರ್ಭದಲ್ಲಿ ಇಲ್ಲಮ್ಮ. ಅವತ್ತು ಯಾಕೆ ಅಂದ್ರೆ, ನಡ್ಕೊಂಡು ಹೋಗ್ತಾ ಇದ್ನಲ್ಲ ತಾಯಿ, ಸಿಕ್ಕಾಪಟ್ಟೆ ಕಾಲು ಅದೆಲ್ಲ ನೋವಾಗ್ಬಿಟ್ಟಿತ್ತು. ಆದ್ರೂ ಏನ್ ಮಾಡ್ತೀರಾ, ನಿಮ್ಮ ಎಲ್ಲರ ಪಾಪ ಕರ್ಮಗಳನ್ನೆಲ್ಲ ಕಳೆದು ಹೋಗ್ಬೇಕು ಅಂತೇಳಿ ಹೋಗಿದ್ದಮ್ಮ ನಾನು. ಅದೇ ಗುರುಜಿ, ನಾನು ಅರ್ಥ ಮಾಡ್ಕೊಂಡೆ, ಬಾ ತ್ರಾಸ್ ಕೊಡೋದ್ ಬೇಡ, ನಮ್ ಸಬ್ಗಂದ್ ಎಲ್ರಿಗೋಸ್ಕರ ಅಲ್ಲಿ ತನ ಹೋಗ್ತಾ ಇದಾರೆ, ನಡ್ಕೊಂತ ಇದ್ದಾರೆ. ಎಲ್ರು ನಿಮ್ಗೆ ಅಡಿಗೆ ತಂದು ಕೊಡ್ತಾ ಇದಾರೆ, ಅದನ್ನ ನೋಡಿ ನಮ್ ಕೈಲಿ ಆಗ್ತಾ ಇಲ್ವಾ ಅಂತ ಹೇಳಿ ಇವಾಗ ಎಷ್ಟು. ಆಗತ್ತೆ. ಇವತ್ ನಿಮ್ ಮನೆಗ್ ಬಂದು ನಾನು ಒಂದ್ ಹೋಳಿಗೆ ಎಕ್ಸ್ಟ್ರಾ ತಿಂತೀನಿ, ಯಾಕಂದ್ರೆ ಅನುಗ್ರಹ ಆಗಿದೆ ಅಲ್ಲ, ಪವಾಡ ಆಗಿದೆ ನಿಮ್ಮ ಮನೆಯಲ್ಲಿ. ಇವತ್ ನಿಮ್ ಮನೆಗ್ ಬಂದು ನಾನು ಒಂದ್ ಹೋಳಿಗೆ ಎಕ್ಸ್ಟ್ರಾ ತಿಂತೀನಿ, ಪರವಾಗಿಲ್ವಾ? ಪರವಾಗಿಲ್ಲ ಗುರುಜಿ, ಒಂದೇ ಗುರುಜಿ, ನೀವು ಎಷ್ಟ್ ಸಾವಿರಾರು ಹೋಳಿಗೆ ತಿಂದ್ರು ನಮ್ಗ್ ಬೇಜಾರಿಲ್ಲ. ಹೌದೇನಮ್ಮ, ಇಷ್ಟೇ ಸಾಕು. ಇದೇ ತಾಯಿ ಮಗನ ಬಾಂಧವ್ಯ ಅನ್ನೋದು, ಇದಕ್ಕೆ ಅಂತಾರೆ ತಾಯಿ. ನನಗೆ ಏನ್ ಬೇಕಮ್ಮ, ನನಗೆ ನನ್ನ ಒಂದ್ಗೇನು ಹೊಟ್ಟೆ ತುಂಬಿಸಿದ್ ಬಿಟ್ರೆ ಸಾಕು. ಅಮ್ಮ, ಇನ್ನೊಂದು ನಿನ್ ಪವಾಡ ಹೇಳಮ್ಮ. ಫಸ್ಟ್ ಪವಾಡ ಕೇಳ್ಬೇಕು ನಾನು. ನಮ್ಮ ಮನೆಯವ್ರಿಗೆ ಇದನ್ನ ಬ್ಯಾಕ್ ಪೇನ್ಸ್ ಇತ್ತು ಗುರುಜಿ. ಬ್ಯಾಕ್ ಪೇನ್ ಇತ್ತು. ಆಮೇಲೆ ಕಾಲಲ್ಲಿ ಪೇನ್ಸ್ ಇತ್ತು ಗುರುಜಿ. ಓಕೆ.
ಆ ಕಾಲಲ್ಲಿರೋ ಪೇನ್ಸ್ ಕಮ್ಮಿ ಆಗಿದೆ ಗುರುಜಿ ಈಗ. ಓಕೆ. ಬ್ಯಾಕ್ ಪೇನ್ ಅಂದ್ರೆ ಜಾಸ್ತಿ ಓಡಾಡಿದ್ರೆ ಅಷ್ಟೇ ನೋವಿದೆ ಅಂತಾರೆ ಗುರುಜಿ. ಹೌದು, ಅದು ಕಮ್ಮಿ ಆಗತ್ತೆ ಬಿಡಿ, ಎಲ್ಲ ಕಮ್ಮಿ ಆಗ್ಬಿಡ್ತೀವಿ, ಒಟ್ನಲ್ಲಿ ಇವಾಗ ಕಮ್ಮಿ ಆಗಿದೆ. ಆದ್ರೆ ಸಾಕು ಗುರುಜಿ, ನೀವ್ ಎಲ್ಲೇ ಇದ್ರು ಹುಡ್ಕೊಂಡ್ ಬರ್ತೀನಿ ಗುರುಜಿ ನಾನು. ಅಯ್ಯೋ ನನ್ ತಾಯಿ, ಒಳ್ಳೇದಾಗ್ಲಿ. ಮತ್ತೇನ್ ಪವಾಡ ಆಗಿದೆ? ಮತ್ತೇನಂದ್ರೆ ನಮ್ಮ ಮನೆಯವ್ರ ಕೆಲ್ಸ ಸಿಕ್ಕಿದೆ ಗುರುಜಿ. ಓಹೋ, ಪಾರ್ಟಿ ನಮ್ಗೆ ಅದರದ್ದು ಒಂದೊಳಗೆ ಎಕ್ಸ್ಟ್ರಾ ನೆನಪಿರ್ಲಿ. ಇವಾಗ ಕೆಲಸ ಸಿಕ್ಕಿದೆ ತಾನೇ? ಒಂದ್ ವರ್ಷದಿಂದ ಕೆಲಸ ಇರ್ಲಿಲ್ಲ ನಿಮ್ ಯಜಮಾನ್ರಿಗೆ. ಯು ಎಸ್ ಅಲ್ಲೋ ಎಲ್ಲೋ ಹೋಗ್ ಬಂದ್ರಲ್ಲ, ಅಮೆರಿಕದಲ್ಲಿ? ಹೌದು ಗುರುಜಿ, ಕೆನಿಯಾದಲ್ಲಿ ಹೋಗಿದ್ರು. ಹ್ಮ್. ಅಲ್ಲೇ ಹೋಗ್ಬೇಕಂತ ಇದಾರೆ ಗುರುಜಿ. ನಮ್ದು ತುಂಬಾ ಪ್ರಾಬ್ಲಮ್ ಇದೆ, ಅಷ್ಟೆಲ್ಲ ಹೇಳ್ಕೊಳೋದಕ್ಕೆ ನಿಮಗ್ ಟೈಮ್ ಇರಲ್ಲ. ನನ್ನ ತಾಯಿ ನೋಡಮ್ಮ, ನನ್ನ ಜೀವನ ಗುರು ರಾಘವೇಂದ್ರ ಸ್ವಾಮಿ ಅವರಿಗೋಸ್ಕರನೇ ನಾನು ಮುಡುಪವಾಗಿಟ್ಟಿದ್ದೀನಿ. ಯಾಕೆ ಅಂದ್ರೆ, ನೀನು ನನ್ನ ಸನ್ನಿಧಾನಕ್ಕೆ ಬಂದುಬಿಡು, ನಿನಗೆ ಒಂದು ಕೆಲಸ ಕೊಟ್ಟಿದ್ದೇನೆ. ಎಲ್ಲಾ ತಾಯಿಂದಿರ ಕಣ್ಣೀರು ಒರೆಸೋ ಶಕ್ತಿ ನಿನ್ನಲ್ಲಿ ತುಂಬ್ತಿ ನಾನು. ನೀನು ಇದೊಂದು ಕೆಲಸ ಮಾಡ್ಕೊಂತ ಹೋಗು, ನೀನು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಕಣ್ತುಂಬ ನಿದ್ದೆ ಮಾಡ್ಕೊಂಡು. ಎಷ್ಟೋ ಜನಗಳು ನೋಡಮ್ಮ, ಇವತ್ತು ಹೊಟ್ಟೆ ನಾನು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ದುಡ್ಡು ತಿನ್ನಕ್ಕಾಗತ್ತೇನಮ್ಮ ನನಗೆ? ಆಗಲ್ಲ ಗುರುಜಿ, ನನ್ನ ಹತ್ರ ಕೋಟಿ ಕೋಟಿ ಗಂಟಲೆ ದುಡ್ಡಿದ್ರೆ ತಿನ್ನಕ್ಕಾಗತ್ತಾ ನನಗೆ? ಆಗೋದಿಲ್ಲ ಗುರುಜಿ. ನನಗೆ ಅದೇ ಒಂದು ಪ್ಲೇಟಲ್ಲಿ ಒಂದು ರೈಸ್ ಇಡಿ, ಅದ್ರ ಪ್ಲೇಟ್ ತುಂಬಾ ನನಗೆ ದುಡ್ಡನ್ನು ಇಡಿ, ದುಡ್ಡಿನ ಕಟ್ಟು ಇಡಿ. ಒಂದು 3 ದಿನ ಆಗಿರುತ್ತೆ ನನಗೆ ಊಟ ಮಾಡೋದು ಬಿಟ್ಟು. ನಾನು 4ನೇ ದಿನಕ್ಕೆ ಹೋಗಿ ಊಟ ಮಾಡಕ್ ಹೋದ್ರೆ ನಾನು ಅನ್ನ ತಿಂತೀನ ಅಥವಾ ನಾನು ಆ ದುಡ್ಡನ್ನು ತಿಂತೀನ? ಯಾವ ತಿಂತೀನಿ? ಅನ್ನ ತಿನ್ಬೇಕಲ್ಲ ಹಾ, ಗುರುಜಿ. ಯಾಕಂದ್ರೆ 4 ದಿವಸ ಆಗಿರುತ್ತೆ. ಅನ್ನದ ಬೆಲೆ ಹಸದಂತ ಸಂದರ್ಭದಲ್ಲಿ ಮಾತ್ರ ಗೊತ್ತಾಗೋದು. ಹೊಟ್ಟೆ ತುಂಬಿದಾಗ ಬೇಡ ಅಂತ ಹೇಳ್ತೀವಿ. ಅದೇ ಗುರುಜಿ, ಅಷ್ಟೇ ಅನ್ಕೊಂಡು ಸುಮ್ನಿದ್ದೆ. ನಂಗೆ ಎಷ್ಟಾದ್ರೂ ಗುರುಗಳು ಆ ರಾಯರು ಅನುಗ್ರಹ ಮಾಡಿದಾರ ಅಂತ ಹೇಳಿ ಹ್ಮ್ 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 ತೃಪ್ತಿ ಪಡ್ತಾ ಇದ್ದೀನಿ ಗುರುಜಿ. ಖಂಡಿತಮ್ಮ. ನೋಡಮ್ಮ, ಇವತ್ತು ಅನುಗ್ರಹ ಆಗಿದೆ ಅಂತಂದು ನನಗೆ 3 ತಿಂಗಳ 4 ತಿಂಗಳ ಹಿಂದ್ಗಡೆ ನೀವೆಷ್ಟೋ ಜನಗಳು ಫೋನ್ ಮಾಡ್ತಾ ಇದ್ದಾರೆ. ನಾನು ಕೇದಾರ್ನಾಥಕ್ಕೆ ಹೋದಂತ ಸಂದರ್ಭದಲ್ಲಿ ನಿಮ್ಮ ಒಟ್ಟಿಗೆ ಮಾತಾಡಕ್ಕಾಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ಫೋನು ಒಂದೊಂದು ಟೈಮ್ ಆನ್ ಆಗ್ತಾ ಇತ್ತು, ಒಂದೊಂದು ಟೈಮ್ ಆನ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅಷ್ಟು ಬಿಸಿಲಿತ್ತು. ಹಂಗಾಗಿ ಇನ್ನು ಮುಂದೆ ಫೋನ್ ಆನ್ ಮಾಡ್ತೀನಿ. ಆದ್ರೆ ಇನ್ನು ಫೋನು ಒಂದು ಅತಿ ಶೀಘ್ರದಲ್ಲೇ ಮತ್ತೆ ಇನ್ನೂ ಒಂದು ಅದ್ಭುತವಾದಂತ ಒಂದು, ನಿಮ್ಗೆ ಎಲ್ಲರಿಗೂ ಅಸಾಧ್ಯ, ಅದು ನಂಬೋದಕ್ಕಾಗೋದಿಲ್ಲ. ಹೌದು ಗುರುಜಿ. ನಾನು ಹೇಳಿದ್ದೆ, ಕೇದಾರ್ನಾಥಕ್ಕೆ ಹೋಗೋದು ಇದು ಬರೀ ಟ್ರೈಲರ್ ನೋಡ್ತಾ ಇದ್ದೀರಾ, ಇನ್ನು ಮುಂದೆ ತೋರಿಸ್ತೀನಿ ಸಿನಿಮಾ. ಹೆಂಗೆ ಅಂದ್ರೆ ರಿಯಾಲಿಟಿಯಾಗಿ ರಿಯಲ್ ಆಗೇ ತೋರಿಸ್ತೀನಿ. ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಇರುವುದು ಸತ್ಯ. ನನ್ನ ಮೈ ಅರ್ದು ಹೋದ್ರೂ ಪರವಾಗಿಲ್ಲ, ಚರ್ಮ ಅದನ್ನ ಪಿನ್ ಅದು ಏನದು ಸೂಜಿ ತಗೊಂಡು ಹೊಲ್ದ್ರೂ ಪರವಾಗಿಲ್ಲ. ಆದ್ರೆ ಇಲ್ಲ ನಿಮ್ಮೆಲ್ಲರಿಗೂ ಅನುಗ್ರಹ ಆಗ್ಬೇಕು, ಅದೇ ನನ್ನ ಆಸೆ ನನ್ನ ತಾಯಿ. ಗುರುಜಿ, ನಿಮಗ್ 100 ವರ್ಷ ಅಲ್ಲ ಗುರುಜಿ, 1000 ವರ್ಷ ಆಯುಷ್ಯ ರಾಯರ್ ಕೊಡ್ಲಿ ಗುರುಜಿ. ಅಯ್ಯೋ ನನ್ನ ತಾಯಿ, 86 ವರ್ಷ ಕೊಟ್ಬಿಟ್ಟಿದಾರಮ್ಮ ಆಲ್ರೆಡಿ. ನೀವ್ ಮೆಸೇಜ್ ಕೂಡ ಮಾಡಿದ್ರಿ ಗುರುಜಿ, ತಾಯಿಗೆ ಚಿಂತಿಸ್ಬೇಡ, ನಿಂಗೆ ಹ್ಮ್. ಆದಷ್ಟು ಬೇಗ ಕರೆ ಸಿಗುತ್ತೆ ಅಂತ ಹೇಳಿದ್ರಿ ಗುರುಜಿ. ಆಯ್ತಮ್ಮ, ಇವತ್ ಸಿಕ್ತಾ ಖುಷಿನ ತಾಯಿ? ಫುಲ್ ಖುಷಿಯಾಗಿದ್ದೀನಿ ಗುರುಜಿ. ಒಳ್ಳೇದಾಗ್ಲಿ ತಾಯಿ, ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಅತಿ ಶೀಘ್ರದಲ್ಲೇ ಇನ್ನೂ ಒಂದು ನಾನು ಏನ್ ಮಾಡ್ಬೇಕು, ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಸ್ವಲ್ಪ ಸಮಯ ಬೇಕಷ್ಟೇ. ಆಯ್ತು ಅದನ್ನೆಲ್ಲ ಗುರುಜಿ. ನಿಮ್ ಒಟ್ಟಿಗೆ ಹಂಚ್ಕೊಂತೀನಿ. ಆದ್ರೆ ಇನ್ನೊಂದು 3-4 ದಿನದಲ್ಲೇ ಲೈವ್ ಅಲ್ಲಿ ಬರಕ್ ಸ್ಟಾರ್ಟ್ ಮಾಡ್ತೀನಿ ತಾಯಿ. ಲೈವ್ ಬರ್ತೀನಿ, ಪ್ರತಿನಿತ್ಯ ಬರ್ತೀನಿ ಲೈವ್ಗೆ. ಹೌದು ಗುರುಜಿ, ನಿಮ್ ಖಂಡಿತ. ಲೈವ್ ಬಂದ್ರೆ ನನಗ ಅಷ್ಟೊಂದು ಮೆಸೇಜ್ ಮಾಡೋದಕ್ ಬರೋದಿಲ್ಲ, ಆದ್ರೆ ಲೈಕ್ ಒಂದ್ ಮಾಡ್ತಾ ಇರ್ತೀನಿ. ಹ್ಮ್. ಆಯ್ತಮ್ಮ, ಇರ್ಲಿ ತಾಯಿ. ತಾಯಿ ಮಗನ ಪ್ರೀತಿ ಇಷ್ಟೇ ಸಾಕಮ್ಮ, ಇನ್ನೇನಮ್ಮ ಬೇಕು ತಾಯಿ? ಗುರುಜಿ, ಇನ್ನೊಂದು ನಾವು ಒಂದ್ 50 ವರ್ಷ ಆಯ್ತಂತೆ ಗುರುಜಿ. ನಮ್ಮ ಅಜ್ಜಿದು ಇಲ್ಲಿ ಇರ್ತಿರ್ಲಿಲ್ಲ, ನಮ್ ಗಂಡನ್ ಮನೆ ಇದ್ರಿ ಇದು. ಹ್ಮ್ ನಮ್ ತಾಯಿ ಮಾಮಾರಿಗೆ ಕೊಟ್ಟಿದ್ದು ನನಗೆ. ಹ್ಮ್ 50 ವರ್ಷ ಆಯ್ತಂತೆ ಅವ್ರು ಇವ್ರು ಬಿಟ್ಟು. ನಾ ಬಂದು ಇಲ್ಲಿ 1.5 ವರ್ಷ ಆಯ್ತು ಗುರುಜಿ. ಇಲ್ಲಿ ಬಂದಾಗಿಂದನೇ ಪ್ರಾಬ್ಲಮ್ ಚಾಲು ಆಗಿದ್ದು ನಮಗೂ. ಅವೆಲ್ಲ ಅದು ಪ್ರಾಬ್ಲಮ್ ಇದು ಪ್ರಾಬ್ಲಮ್ ಅಂತ ತಲೆಯಲ್ಲಿ ಇಟ್ಕೋಬಾರ್ದು. ಯಾಕಂದ್ರೆ ಇಲ್ಲಿ ಮನುಷ್ಯನ ಜೀವ ಇರೋದು ಓಕೆನಮ್ಮ. ನಮ್ಮ ದೇಹಕ್ಕೆ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ. ಆತ್ಮ ಮತ್ತೆ ಮಗುವಾಗಿ ಜನಿಸುತ್ತೆ ತಾಯಿ. ಅರ್ಥ ಆಯ್ತಮ್ಮ? ಆಯ್ತು ಗುರುಜಿ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೋಬಾರ್ದು. ಏನು ಆಗಲ್ಲ, ನೀವು ಭಕ್ತಿಯಿಂದ ಪೂಜೆ ಮಾಡಿ. ರಾಯರು ಕೇಳಿದ್ದು ನಿಮ್ಮಲ್ಲಿ ಏನ್ ಕೇಳಿದ್ದಾರೆ? ಮಕ್ಕಳೇ, ನೀವು ನನ್ನನ್ನ ಭಕ್ತಿಯಿಂದ ಪೂಜೆ ಮಾಡಿ, ನೀವ್ ಕೇಳಿದ್ದೆಲ್ಲ ನಾನು ಕೊಡ್ತೀನಿ. ನಾನು ಕೊಡೋದು ಸ್ವಲ್ಪ ತಡವಾಗಬಹುದು, ಆದ್ರೆ ಒಂದು ಸಲ ಕೊಡಕ್ ಸ್ಟಾರ್ಟ್ ಮಾಡಿದ್ರೆ ನಿಮ್ ಇಸ್ಕೊಳಕ್ 2 ಕೈ ಮಕ್ಕಳೇ. ನಾನು ಖಂಡಿತ ಕೊಡ್ತೀನಿ. ನನ್ನನ್ನ ನೀವು ಭಕ್ತಿಯಿಂದ ಪೂಜೆ ಮಾಡಿ. ನನಗೆ ನಿಮ್ಮ ಆಸ್ತಿ ಬೇಡ, ಅಂತಸ್ತು ಬೇಡ, ಅದನ್ನೆಲ್ಲ ನೀವೇ ಇಟ್ಕೊಳ್ಳಿ. ಯಾಕಂದ್ರೆ ಕೊಟ್ಟಿದ್ದೇ ನಾನು ಮಕ್ಕಳೇ, ಅದನ್ನ ಕೊಟ್ಟಿದ್ದೇ ನಾನು. ಅದಕ್ಕೆ ನೀವು ಅದರದ್ದು ಬಿಟ್ಬಿಡಿ, ನನಗೆ ಭಕ್ತಿಯಿಂದ ಪೂಜೆ ಮಾಡಿ. ನೀವೆಲ್ಲರೂ ಪೂಜೆ ಮಾಡಿದೀರಾ, ಯಾಕೆ ನಿಮ್ಗೆ ಇಷ್ಟು ದಿವಸ ಅನುಗ್ರಹ ಆಗ್ತಿರ್ಲಿಲ್ಲ? ಇಷ್ಟು ವರ್ಷ ಆದ್ರೂ ಯಾಕೆ ಅನುಗ್ರಹ ಆಗ್ತಾ ಇರ್ಲಿಲ್ಲ? ಯಾಕೆ ಅನುಗ್ರಹ ಆಗ್ತಾ ಇರ್ಲಿಲ್ಲ ಅಂದ್ರೆ, ನೀವು ಹೋಗ್ತಾ ಇರೋ ಹಾದಿ ಸರಿ ಇರ್ಲಿಲ್ಲ. ಹೌದು ಗುರುಜಿ, ನೀವು ಹ್ಮ್ ನಾವ್ ಮನೆ ದೇವ್ರು ಬಿಟ್ರೆ ಬೇರೆ ಯಾವ ದೇವ್ರಿಗೂ ಹೋಗ್ತಾ ಇರ್ಲಿಲ್ಲ ಗುರುಜಿ.
ನಿಮ್ಮದೇನ್ ವಿಡಿಯೋ ನೋಡ್ತಾ ಇದ್ದೀನಲ್ರಿ ಗುರುಜಿ, ಹ್ಮ್ ಅವತ್ತಿಂದಾನೇ ನಾನ್ ರಾಯರ್ ನಂಬಿದ್ದು ಗುರುಜಿ. ನಿಮ್ ವಿಡಿಯೋ ನೋಡಿದ ತಕ್ಷಣ ನಾ ಇನ್ನ 2 ವಾರದಲ್ಲಿ ಹೋಗ್ಬೇಕು ಮಂತ್ರಾಲಯಕ್ಕೆ ಅಂದ್ರು ಮಂತ್ರಾಲಯಕ್ಕೂ 2 ಸತಿ ಹೋಗಿ ಬಂದೆ ಗುರುಜಿ. ಹೌದೇನಮ್ಮ. ಹೌದು ಗುರುಜಿ. ನೋಡಮ್ಮ, ರಾಯರು ಅಲ್ಲಿ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡ್ತಾ ಕುಳಿತಿದ್ದಾರೆ. ಓಕೆನಮ್ಮ. ಹೌದು ಗುರುಜಿ. ನೀವ್ ಪ್ರತಿಯೊಬ್ಬರದು ವಿಡಿಯೋ ನೋಡ್ತಾ ಇರ್ತೀನಿ, ಎಲ್ರಿಗೂ ಅನುಗ್ರಹ ಆಗಿದೆ. ನನಗ್ ಯಾಕಪ್ಪ ಈ ತರ, ನಾನು ಗುರುಗಳ ಜೊತೆ ಮಾತಾಡ್ಬೇಕು ಅನ್ಕೋತಾ ಇದ್ದೆ ಗುರುಜಿ. ಹೌದೇನಮ್ಮ, ಇವತ್ತು ಮಾತಾಡೋದಾಯ್ತು, ನಿಮ್ ವ್ರತವನ್ನು ತಿಳಿಸ್ಕೊಟ್ಟೆ, ನಿಮ್ಮ ಪವಾಡನೂ ಆಯ್ತು. ಈ ಬೇರೆಯವ್ರದ್ದು ಕೇಳ್ಕೊಂಡು ನನಗೆ ಕರೆ ಮಾಡಿದ್ರೆ ನಾನು ಯಾಕೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದೇನೆ ಅಂದ್ರೆ, ಎಷ್ಟೋ ಜನಗಳ ಕಷ್ಟ ಇದೆ, ನಂಬಲೇಬೇಕು. ಯಾಕಂದ್ರೆ ನಾನು ವಿತ್ ಪ್ರೂಫ್ ಆಗ್ತಾ ಇದ್ದೀನಿ ಇದರಲ್ಲಿ. ಹೌದು ವಿತ್ ಪ್ರೂಫ್ ಗುರುಜಿ. ಏನಂದ್ರೆ, ನೀವು ಮಾತಾಡಿರೋದು ನಾನು ಮಾತಾಡಿರೋದು, ನಿಮ್ಗೆ ಏನು ನಾನು ವ್ರತವನ್ನು ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಒಂದೊಂದು ವ್ರತವನ್ನು ಬೇರೆ ಬೇರೆ ರೀತಿಯಾಗಿರುತ್ತೆ ತಾಯಿ. ಹೌದು ಗುರುಜಿ. ಒಬ್ಬೊಬ್ಬರಿಗೆ ಒಂದೊಂದು ದೀಪ, ಎಷ್ಟು ಸತಿ ಆರತಿ ಬೆಳಗ್ಬೇಕು, ಎಷ್ಟು ದೀಪ ಹಚ್ಬೇಕು, ಯಾವ ಕೆಲಸಕ್ಕೆ ಎಷ್ಟು ದೀಪ ಹಚ್ಚಬೇಕು ಅನ್ನೋದು ಮಾತ್ರ ನಾನು ಅದರಲ್ಲಿ ತಿಳಿಸ್ಕೊಡ್ತೀನಿ ತಾಯಿ. ಅದಕ್ಕೋಸ್ಕರನೇ. ಆದ್ರೆ ದೇವ್ರು ಒಂದೇ ಒಂದು ಮಾತಿದ್ದಾರೆ ತಾಯಿ. ಯಾಕೆ ಅಂದ್ರೆ, ಎಲ್ಲಾರ್ಗೂ ಒಂದೇ ಸತಿಯಾಗಿ ಅನುಗ್ರಹ ಆಗ್ಬಿಡುತ್ತೋ ಅಂದ್ರೆ ದೇವ್ರನ್ನ ಮರ್ತ್ ಬಿಡ್ತಾರೆ ತಾಯಿ. ಹೌದು ಇವತ್ತು ಗುರುಜಿ. ನಿಮ್ಗೆ ಸುಖ, ಶಾಂತಿ, ನೆಮ್ಮದಿ, ಹಣಕಾಸು ಎಲ್ಲಾ ಕೊಟ್ಟು ಬಿಡ್ತಾರೆ. ನೀನು 9 ಗಂಟೆ 10 ಗಂಟೆಗೆ ಎದ್ದು ಪೂಜೆ ಮಾಡಿದ್ರೆ ಏನ್ ಪ್ರಯೋಜನ? ಇಲ್ಲ ಗುರುಜಿ, ನಾ ಪೋಣೆ 2 ಗಂಟೆಕಂದ್ರೆ ಹ? ಎದ್ದ್ ಬಿಡ್ತೀನಿ. ಅಮ್ಮ, 2 ಗಂಟೆಗೆಲ್ಲ ಮಾಡಬಾರ್ದು, 4 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ಬೇಕು ಪೂಜೆನ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕೆ ಕಷ್ಟ ನಮ್ಗೆ ಕೊಡ್ತಾರಂದ್ರೆ, ನಾವು ದೇವ್ರಿಗೆ ತುಂಬಾ ಇಷ್ಟವಾಗಿರ್ತೀವಿ. 2 ಗಂಟೆಗೆ ಅಲ್ ಗುರುಜಿ, ಪೋಣೆ 2 ಗಂಟೆಗೆ ಎದ್ದು ಮನೆ ಎಲ್ಲಾ ಕ್ಲೀನ್ ಮಾಡಿ, ಹ್ಮ್ ನಂದು ಸ್ನಾನ ಆಗಿ ಆಮೇಲೆ ಪೂಜೆ ಆಗೋಷ್ಟ್ರಲ್ಲಿ 5:30 ಆಗಿರುತ್ತೆ ಹಾ, ಗುರುಜಿ. ಹಂಗ ಮಾಡ್ಬೇಕು. 2 ಗಂಟೆಗೆಲ್ಲ ಬೇಡ. ಮನೆ 2 ದೊಡ್ಡದಾಗಿತ್ತು ಗಂಟೆಗೆ ಅಂದ್ರೆ ಸಂಜೆನೆ ನೀವು ರಾತ್ರಿನೇ ಕ್ಲೀನ್ ಮಾಡಿಟ್ಕೊಂಡು ಬೆಳಗಿನ ಜಾವದಲ್ಲಿ ನಾನು ಯಾವ ರೀತಿಯಾಗಿ ಹಸುವಿನ ಗಜ್ಜಲವನ್ನು ಹಾಕ್ಬೇಕು ಅಂತ ಹೇಳ್ತೀನಲ್ವಾ, ಆ ರೀತಿಯಾಗಿ ಮಾಡ್ಕೊಂಡು ಹೋದ್ರೆ ಸಾಕು. ಖಂಡಿತ ಹೌದು. ನಿಮ್ಗೆ ಬೇಗ ಅನುಗ್ರಹ ಆಗುತ್ತೆ. ನಾನೇ ಗ್ಯಾರಂಟಿ. ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ. ಚಿಂತಿಸಬೇಡಿ. ಈ ವಿಡಿಯೋ ನೋಡುವಂತವ್ರೆಲ್ಲರೂ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದ್ರೆ ಅವ್ರು ಎಷ್ಟು ಒಂದು 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತೀವಿ, ಅವಾಗ ನಮಗ್ ಬೇಗ ಅನುಗ್ರಹ ಮಾಡ್ತಾರೆ. ಗುರುಜಿ, ನಾ ಬಾಳ್ ಜನಕ್ಕೆ ಹೇಳಿದ್ದೀನಿ ಗುರುಜಿ, ಅವ್ರಿಗೆ ಯಾರಿಗೂ ಫೋನ್ ಕಾಲ್ ಸಿಗ್ತಾ ಇಲ್ಲ ಗುರುಜಿ. ಕರ್ಮಗಳು ಕಳೆದು ಹೋದ್ರೆ ಮಾತ್ರ ಸಿಗುತ್ತೆ ತಾಯಿ, ಇದೊಂದು ನೆನಪಿಟ್ಕೊಳ್ಳಮ್ಮ. ಅವ್ರೆಷ್ಟು ಹೌದು. ಸತಿ ಫೋನ್ ಮಾಡಿದ್ರು 1000 ಸಲ ಫೋನ್ ಮಾಡಬಹುದು, ಲೈನ್ ಸಿಗಲ್ಲ. ನನಗ್ ಗೊತ್ತು, ಲೈನ್ ಸಿಗಲ್ಲ. ನಂದು ಏನಿಲ್ಲ ಇದ್ರಲ್ಲಿ, ಎಲ್ಲಾ ಆಟ ಆಡ್ಸೋದು ಮೇಲೆ ಕೂತ್ಕೊಂಡಿರೋ ಭಗವಂತ. ಯಾಕಂದ್ರೆ ಯಾರ ಹಣೆ ಬರದಲ್ಲಿ ಏನ್ ಬರ್ದಿರ್ತಾರ ಅದನ್ನ ಆಗುದು ಸತ್ಯ, ಅದು ಆಗೇ ಆಗತ್ತೆ. ಆದ್ರೆ ಸ್ವಲ್ಪ ತಡವಾಗತ್ತೆ. ಆದ್ರೆ ಇನ್ನೂ ತಡವಾಗೋದು ಬೇಡ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ವ್ರತವನ್ನು ಮಾಡಿದ್ರೆ ಸಾಕು, ಬೇಗ ಅನುಗ್ರಹ ಆಗ್ಬಿಡುತ್ತೆ ಅಷ್ಟೇ. ಆಯ್ತು ಗುರುಜಿ. ನಾನು ಮಂತ್ರಾಲಯದಿಂದನೇ 2 ಫೋಟೋ ಬಂದಿದೆ ಗುರುಜಿ. ನಾನು ಹೋಗಿದ್ದೆ, ನಮ್ಮ ಅಜ್ಜಿನೂ ಹೋಗಿದ್ರು, ಅವರು ಒಂದ್ ತಗೊಂಡ್ ಮಕ್ಕಳೇ, ಬಂದಿದ್ರು. ಮಗು ನೀನ್ ನನಗೆ ತುಂಬಾ ಇಷ್ಟ ಅಮ್ಮ. ಮಗಳೇ, ನೀನು ನನ್ನ ಸನ್ನಿಧಾನಕ್ಕೆ ಬಾ, ನೀನ್ ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿ ನಿಮ್ಮನ್ನ ಕರೆಸ್ಕೊಂಡಿದ್ದಾರೆ ಮಂತ್ರಾಲಯಕ್ಕೆ. ಇವತ್ತು ಅದೇ ಹೌದು. ಮುಖಾಂತರದಲ್ಲಿ 2 ಫೋಟೋ ಮನೆಗೆ ಬಂದಿದೆ ಅಂದ್ರೆ ರಾಯರ್ ನಿಮ್ಗೆ ಇಷ್ಟವಾಗಿಬಿಟ್ಟಿದ್ದಾರೆ. ಮಗು, ಹೌದು. ನೀನು ಬಂದು ಕೇಳುವಂತ ಸಂದರ್ಭದಲ್ಲಿ ನನಗೆ ತುಂಬಾ ಇಷ್ಟ ಆಯ್ತು ಮಗು, ಹಂಗಾಗಿ ನಾನು 2 ಸತಿ ನಿನ್ನ ಮನೆಗೆ ಬರುತ್ತೇನೆ ಅಂತ ಹೇಳಿ ಫೋಟೋ ಮುಖಾಂತರದಲ್ಲಿ ಬಂದಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಹೌದು ಗುರುಜಿ. ನಾ ಬರೇ ನಿಮ್ದು ವಿಡಿಯೋ ನೋಡಿ ಅಷ್ಟೇ ಒಂದ್ 8 ದಿವಸ ಅಷ್ಟೇ ಆಗಿತ್ತು ಗುರುಜಿ. ಹ್ಮ್ ನಾನ್ ಅನ್ಕೋತಿದ್ದೆ ನಾ ಮಂತ್ರಾಲಯಕ್ ಹೋಗ್ಬೇಕು, ನಂದ್ ಕಷ್ಟ ಅಲ್ಲಿ ಹೇಳ್ಕೊಂಡ್ ಬರ್ಬೇಕಂತ ಹೇಳಿ. ಹೋಗೋದ್ ಇನ್ನು 2 ದಿವಸ ಇತ್ತು ಗುರುಜಿ. ಹ್ಮ್ ಅಷ್ಟ್ರೊಳಗೇನೆ ಮತ್ ಬೇಗನೆ ಕರ್ಸ್ಕೊಂಡ್ ಬಿಟ್ರು ಅವ್ರು. ನೋಡಮ್ಮ, ಅದಕ್ಕೆ ಹೇಳ್ತಿರೋದು. ಮಂತ್ರಾಲಯದಲ್ಲಿದ್ದಾಗ ಇದು ಕೇದಾರನಾಥಕ್ಕೆ ಹೋಗುವಂತ ಸಂದರ್ಭದಲ್ಲಿ ಎಷ್ಟೋ ಜನಗಳು ಪಾಪ ಫೋನ್ ಮಾಡಿದ್ದಾರೆ, ಅವ್ರಿಗೆ ಲೈನ್ ಸಿಕ್ಕಿಲ್ಲ. ಇನ್ನು ಹೆಚ್ಚಿನ ರೀತಿಯಾಗಿ ಒಳ್ಳೇದಾಗ್ಲಿ ಅಂತೇಳಿ ಅವ್ರ ಪಾದವನ್ನು ಹಿಡಿದು ನಾನು ಕೇಳ್ತೀನಿ, ಆದಷ್ಟು ಬೇಗ ನಾನು ಎಲ್ಲರ ಒಟ್ಟಿಗೂ ಮಾತಾಡ್ಬೇಕು ಅನ್ನುವುದೇ ನನ್ನ ಆಸೆ ತಾಯಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ತಾಯಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್.